Hello everyone, welcome back to my channel. ಇವತ್ತಿನ ಸ್ಪೆಷಲ್ ರೆಸಿಪಿ ಚಿಕನ್ ಗ್ರೀನ್ ಮಸಾಲ. ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಹಾಗೆ ಹೆಲ್ದಿ ಆದಂಥ ರೆಸಿಪಿ ಇದು. ಇದ್ರ ಜೊತೆ ನಾ ಇಲ್ಲಿ ಕೊಟ್ಟೆ ಕಡುಬನ್ನ ಸರ್ವ್ ಮಾಡಿದ್ದೀನಿ. ನೀವು ಬೇಕಾದರೆ ಚಪಾತಿ ಅಥವಾ ಪರೋಟ ಜೊತೆ ಕೂಡ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಇಲ್ಲಿ 1/4 kg ಚಿಕನ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಹಾಗೆ ಗ್ರೀನ್ ಚಿಲ್ಲಿ ಪೇಸ್ಟ್. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನು ತಗೊಂಡ್ರಾಯ್ತು. ತೆಂಗಿನಕಾಯಿ ಹಾಲು, ಚಕ್ಕೆ, ಲವಂಗ, ಯಾಲಕ್ಕಿ, ಮರಾಠಿ ಮೊಗ್ಗು, ಪಲಾವ್ ಎಲೆ ಎಲ್ಲದನ್ನು ಒಂದೊಂದು ತಗೊಂಡಿದ್ದೇನೆ. ತುಪ್ಪ 4 ಸ್ಪೂನು, ಪೆಪ್ಪರ್ ಪೌಡರ್ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಹಳದಿ 1 ಸ್ಪೂನ್, ಕೊರಿಯಾಂಡರ್ ಪೌಡರ್ 1 ಸ್ಪೂನ್, ಒಂದು 5 ಸಣ್ಣದಾದಂಥ ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, 1 ಟೊಮೆಟೊ, 1 ಕಟ್ಟು ಪಾಲಕ್ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಉಪ್ಪು, 1 ಅರ್ಧ ಲೆಮನ್. ಮೊದಲು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಮ್ಯಾರಿನೇಟ್ ಮಾಡಲಿಕ್ಕೆ ಚಿಕನ್ಗೆ ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ ಪೇಸ್ಟು 1-2 ಸ್ಪೂನು, ಖಾರದ ಪುಡಿ 1 ಸ್ಪೂನ್, ಪೆಪ್ಪರ್ ಪೌಡರ್ 1 ಅರ್ಧ ಸ್ಪೂನ್, ಹಳದಿ 1 ಅರ್ಧ ಸ್ಪೂನ್, ಅರ್ಧ ಲಿಂಬೆಹಣ್ಣಿನ ರಸ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆದಂಥ ಚಿಕನ್ನ ಒಂದು 20ರಿಂದ 25 ನಿಮಿಷ ತನಕನಾದರೂ ಬಿಡಬೇಕು. ಆವಾಗ ಚಿಕನ್ಗೆ ಉಪ್ಪು ಖಾರ ಎಲ್ಲವೂ ಕೂಡ ಚೆನ್ನಾಗಿ ಹಿಡಿತದೆ. ಡೈರೆಕ್ಟಾಗಿ ಮಾಡಿದರೆ ಚಿಕನ್ ತುಂಬ ಸಪ್ಪೆ ಸಪ್ಪೆ ಅನಿಸುತ್ತೆ. ಹಾಗಾಗಿ ಇನ್ನೊಂದು ಕಡೆ ಪಾನ್ಗೆ ಸ್ವಲ್ಪ ನೀರು ಹಾಕಿ, ನೀರು ಬಿಸಿ ಆದ ನಂತರ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಇದು 3 ಹಾಕಿ 1-2 ನಿಮಿಷ ಬಾಡಿಸ್ಕೊಳ್ಬೇಕು. ತುಂಬ ಬೇಯಿಸ್ಬೇಕಂತಿಲ್ಲ, ಜಸ್ಟ್ 1-2 ನಿಮಿಷ ಆದರೆ ಸಾಕು. ನೀರು ಕೊದ್ದ ನಂತರ ಗ್ಯಾಸ್ ಬೇಕಾದರೆ ಆಫ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸಾಕು. ಇದನ್ನು ತೆಗೆದು ತಣ್ಣೀರು ಬೌಲಿಗೆ ಹಾಕ್ತಾ ಇದ್ದೇನೆ. ಇವಾಗ ಒಂದು ಬಾಣಲೆಗೆ 3ರಿಂದ 4 ಸ್ಪೂನ್ ತುಪ್ಪ, ನೀವು ಬೇಕಾದರೆ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೇನೆ. 1 ಇಂಚು ಚಕ್ಕೆ, 2 ಪಲಾವ್ ಎಲೆ, 2 ಯಾಲಕ್ಕಿ, 2 ಲವಂಗ, 1 ಮರಾಠಿ ಮೊಗ್ಗು, 1 ಅರ್ಧ ಸ್ಟಾರ್ ಫ್ಲವರ್, ಹಾಗೆ 1/4 ಸ್ಪೂನ್ ಜೀರಿಗೆ. ಇದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆದ ನಂತರ 4ರಿಂದ 5 ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು. ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ನೀರುಳ್ಳಿ. ಫುಲ್ ಗೋಲ್ಡನ್ ಬ್ರೌನ್ ಆಗಿ ಫುಲ್ ಸ್ಮೂತ್ ಆಗೋ ತನಕ ಕೂಡ ಹೊರ್ಕೊಳ್ಳಿ. ನೀರುಳ್ಳಿ ಕರೆಕ್ಟ್ ಸ್ಮೂತಾಗಿ ಗೋಲ್ಡನ್ ಬ್ರೌನ್ ಆಗಲಿಕ್ಕೆ ಒಂದು 5 ನಿಮಿಷ ಆದರೂ ಟೈಮ್ ಬೇಕಾಗ್ತದೆ. ಅಷ್ಟು ಬ್ರೌನ್ ಆಗಬೇಕದು. ಇವಾಗ ಇನ್ನೊಂದು ಕಡೆ ನಾವು ತಣ್ಣಗಾಗ್ಲಿಕ್ಕೆ ಬಿಟ್ಟಂತ ಪುದೀನ, ಕೊತ್ತಂಬರಿ ಹಾಗೆ ಪಾಲಕ್ ಸೊಪ್ಪು 3 ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಫುಲ್ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಸಾಕು. ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನೋಡಿ, ಇನ್ನೊಂದು ಕಡೆ ನೀರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ 1 ಅರ್ಧ ಸ್ಪೂನ್ ಉಪ್ಪು, 1 ಅರ್ಧ ಸ್ಪೂನ್ ಹಳದಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ ಪೇಸ್ಟು. ನಾನಿಲ್ಲಿ 1 ಇಡೀ ಬೆಳ್ಳುಳ್ಳಿ, 1 ಇಂಚು ಶುಂಠಿ ಹಾಗೆ 5ರಿಂದ 6 ಹಸಿಮೆಣಸನ್ನು ತಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಪೇಸ್ಟನ್ನು ಚಿಕನ್ ಕೂಡ ನಾನು 2 ಸ್ಪೂನ್ ಹಾಕಿದ್ದೀನಿ. ಉಳಿದಂಥ ಪೇಸ್ಟನ್ನು ಇಲ್ಲ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಆಯಿಲಲ್ಲೇ ಫ್ರೈ ಆಗಿ ಆ ಹಸಿ ವಾಸನೆ ಹೋಗೋ ತನಕನೂ ಕೂಡ ಹೊರ್ಕೊಳ್ಳಿ. ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ 1 ಟೊಮೆಟೊ ಆ್ಯಡ್ ಮಾಡಿ. ಟೊಮೆಟೊ ಫುಲ್ ಸ್ಮೂತಾಗಿ ಆಗೋ ತನಕನೂ ಕೂಡ ಹೊರ್ಕೊಳ್ಳಿ. ಇವಾಗ ಇದಕ್ಕೆ
ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನನ್ನು ಆ್ಯಡ್ ಮಾಡ್ತಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಚಿಕನನ್ನು ಫಸ್ಟಿಗೆ ಮ್ಯಾರಿನೇಟ್ ಮಾಡಿ ಇಟ್ಟಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮ್ಯಾರಿನೇಟ್ ಮಾಡುವಾಗಲೂ ಕೂಡ ನಾವು ಉಪ್ಪನ್ನು ಹಾಕಿರ್ತೇವೆ. ಹಾಗಾಗಿ ಲಾಸ್ಟಲ್ಲಿ ನೀವು ಉಪ್ಪು ಬೇಕಾದರೆ ನೋಡಿ ಹಾಕ್ಕೊಳ್ಳಿ, ಫಸ್ಟಿಗೆ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಕೊತ್ತಂಬರಿ ಪುಡಿ, ಹಾಗೆ ರುಬ್ಬಿಟ್ಕೊಂಡಂಥ ಪಾಲಕ್, ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪಿನ ಪೇಸ್ಟು ಇದು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೀರು ಬೇಕನ್ಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ನಾವೇನು ರುಬ್ಬಿರ್ತೀವಲ್ಲ ಅದರಲ್ಲೇ ನೀರು ಸ್ವಲ್ಪ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಾಂದರೆ ಅಡಿ ಹಿಡಿತದೆ. ಹಾಗಾಗಿ ಇಲ್ಲಾಂದರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟೆ ಕುಕ್ ಮಾಡಿ, ಆವಾಗ ಅಡಿ ಹಿಡಿಯಲ್ಲ. ನೋಡಿ, ಮತ್ತು ಇನ್ನೇನು ಎಕ್ಸ್ಟ್ರಾ ನೀರು ಸೇರಿಸ್ಬೇಕಂತಿಲ್ಲ, ಚಿಕನಲ್ಲೇ ನೀರು ಬಿಡ್ತದೆ. ಇವಾಗ ಇದನ್ನು 10 ರಿಂದ 15 ನಿಮಿಷ ಲೋ ಫ್ಲೇಮಲ್ಲೇ ಕುಕ್ ಮಾಡಿ. ಇವಾಗಿದು 90% ಚಿಕನ್ ಬೆಂದಿದೆ. ಇದಕ್ಕೆ ನಾನು ಇವಾಗ ತೆಂಗಿನಕಾಯಿ ಹಾಲನ್ನು 1 ಕಪ್ ಸೇರಿಸ್ತಾ ಇದ್ದೇನೆ. ಇದರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಗ್ರೇವಿ ಕೂಡ ಒಳ್ಳೆಯದಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ದಪ್ಪ ಅನಿಸಿದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಒಂದು ಅರ್ಧ ಕಪ್ ನೀರನ್ನು ಆ್ಯಡ್ ಮಾಡ್ತಿದ್ದೇನೆ, ಸ್ವಲ್ಪ ಗ್ರೇವಿಯಾಗಿ ಬರಲಿ ಅಂತ. ನೀವು ಬೇಕಾದರೆ ಆ್ಯಡ್ ಮಾಡಿ, ಇಲ್ಲ ದಪ್ಪನೇ ಬೇಕನ್ಸಿದ್ರೆ ಹಾಗೆ ಇರಲಿ, ಏನು ತೊಂದರೆ ಇಲ್ಲ. ಪುನಃ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಕುಕ್ ಮಾಡಿ. ನೋಡಿ, ಇವಾಗ ಚೆನ್ನಾಗಿ ಕುಕ್ ಆಗಿದೆ. ಇದು ಈ ರೀತಿಯಾಗಿ ಆಯಿಲ್ ಬಿಡಬೇಕು ಮಸಾಲದಿಂದ. ಇವಾಗ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ, ಹಾಗೆ ಮಸಾಲ ಕೂಡ ಒಳ್ಳೆ ರೀತಿಯಲ್ಲಿ ಕುದ್ದಿದೆ. ಫೈನಲಲ್ಲಿ ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಂಗೆ ಸ್ವಲ್ಪ ಕಮ್ಮಿ ಅನಿಸ್ತು, ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೇನೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಇವಾಗ ಇದು ಚೆನ್ನಾಗಿ ರೆಡಿಯಾಗಿದೆ, ಸರ್ವ್ ಮಾಡೋಣ. ನೀವು ಇದನ್ನು ಖಾಲಿ ವೈಟ್ ರೈಸ್ ಜೊತೆನೂ ಕೂಡ ಸರ್ವ್ ಮಾಡ್ಬೋದು. ಇಲ್ಲಾಂತ ಹೇಳಿದರೆ ಚಪಾತಿ ಆಗಲಿ, ರೊಟ್ಟಿ ಆಗಲಿ, ಯಾವ್ದು ಜೊತೆ ಬೇಕಾದ್ರೂ ಚೆನ್ನಾಗಾಗುತ್ತೆ. ನಾನಿಲ್ಲಿ ಕುಂದಾಪುರ ಕಡೆ ಮಾಡುವಂತಹ ಕೊಟ್ಟೆ ಕಡುಬನ್ನು ಸರ್ವ್ ಮಾಡಿದ್ದೇನೆ. ತುಂಬಾ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಆಗಿ ಬರ್ತದೆ. ನೀವು ಕೂಡ ಮನೇಲೊಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ. ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಂಡೇ ಸ್ಪೆಷಲ್ ಆಗಿ ಮನೇಲೊಮ್ಮೆ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ. ಹಾಗೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.